ಇವಾಗ ನೋಡಿ ಮಿಲ್ಲಿಗೆ ತೊಗೊಂಡೋಗಿ ಪುಡಿ ಮಾಡಿಸ್ಕೊಬಂದಿದ್ವಿ. ಇವಾಗ ಖಾರದ ಪುಡಿ ರೆಡಿ ಆಯಿತು. ಸೂಪರಾಗಿದೆ ಫ್ರೆಂಡ್ಸ್, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ನೀವು ಸಹ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ. ಇಷ್ಟೆಲ್ಲ ಸಾಮಗ್ರಿಗಳನ್ನು ಹಾಕಿ ಮಾಡಿರುವಂತಹ ತರಕಾರಿ ಸಾರಿಗೆ ಹಾಕುವಂತಹ ಖಾರದ ಪುಡಿ ಇದು. ಉದ್ದಿನ ಕಾಳನ್ನು ಹುರ್ಕೋತಾ ಇದ್ದೀನಿ, ಮತ್ತು ಮೆಂತ್ಯ ಕಾಳನ್ನು ಹುರ್ಕೋತಾ ಇದ್ದೀನಿ, ಜೀರಿಗೆಯನ್ನು ಹುರ್ಕೋತಾ ಇದ್ದೀನಿ, ಅರಿಶಿನವನ್ನು ಹುರ್ಕೋತಾ ಇದ್ದೀನಿ. ಎಲ್ಲನೂ ಸಹ ಈ ಥರ ಹುರ್ಕೋಬೇಕು ಕೆಂಪಗಾಗೋ ತನಕ. ಮತ್ತು ಇವೆಲ್ಲ ಸಹ ನೋಡಿ, ಧನಿಯಾ ಒಂದು ಅರ್ಧ ಕೆ.ಜಿ ಮೆಣಸಿನ್ಕಾಯಿಗೆ 1 ಕೆ.ಜಿ ಧನಿಯಾವನ್ನು ಸೇರಿಸ್ಕೊತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಸಹ ಹಾಕ್ತಾಯಿದ್ದೀನಿ. ಇದನ್ನು ಈ ಥರ ಪೀಸಾಗಿ ಮುರ್ಕೋಬೇಕು. ನಂತರ ಕಡಲೆಕಾಳು, ಅರಿಶಿನ ಇವೆಲ್ಲನೂ ಸಹ ಒಣಗಿಸ್ಕೊಂಡಿದ್ದೀನಿ ನಾನು. ಸಾಸಿವೆ, ಜೀರಿಗೆ, ಮೆಂತ್ಯ, ಉದ್ದಿನಕಾಳು, ಹೆಸರುಕಾಳು, ಅಕ್ಕಿ ಇವೆಲ್ಲನೂ ಸಹ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ. ಇವೆಲ್ಲನೂ ಸಹ ಒಣಗಿಸ್ಕೊಂಡಾದಮೇಲೆ ಹುರ್ಕೋಬೇಕು ಚೆನ್ನಾಗಿ. ಈಗ ತೋರಿಸ್ತೀನಿ ನೋಡಿ. ನೋಡಿ, ಮೆಣಸಿನ್ಕಾಯಿ ಹುರ್ಕೊಂಡು ಎಲ್ಲ ಸಾಮಗ್ರಿಗಳನ್ನು ಹುರ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಕುಟ್ಟಿದ ಅರಿಶಿನ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ನಾನು ಮಿಲ್ಲಿಗೆ ತಗೊಂಡು ಹೋಗ್ತೀನಿ. ಇವೆಲ್ಲ ಸಹ ರೆಡಿ ಆಯಿತು. ಇವಾಗ ಇದನ್ನು ಮಿಲ್ಲಿಗೆ ತಗೊಂಡು ಹೋಗ್ತೀನಿ. ಹಲೋ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಮಾಡಿರುವಂತಹ ತರಕಾರಿಗೆ ಮಾಡಿರುವ ಖಾರದ ಪುಡಿ ನೋಡಿ, ಈ ಥರ ಇದೆ. ನೀವು ಸಹ ಒಮ್ಮೆ ಮಾಡಿ ಟೇಸ್ಟ್ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ತಿ ಕೂಡ. ಮತ್ತು ಗೊತ್ತಿಲ್ಲದವ್ರು ಸಹ ಈ ಥರ ಒಂದ್ಸರಿ ಮಾಡಿಕೊಂಡು ಸವಿಯಿರಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಫ್ರೆಂಡ್ಸ್.